ಮಿಸ್ಸಿಂಗ್ ಕಂಪ್ಲೇಂಟ್ ಸುಮಾರು ಆಗಿದೆ. 76 ಶವಗಳು ಅನಾಥ ಶವಗಳು, ಅದ್ರದ್ದು ಕೂಡ ದಾಖಲೆ ಇಲ್ಲ. ಅನಾಥ ಶವದ್ದು ಅವತ್ತೇ ಹುಟ್ಟಾಕಿದ್ದಾರೆ. ಸಾಕಷ್ಟು ಅಪವಾದ SIT ಕೆಳಹಂತದ ಅಧಿಕಾರಿಗಳ ಮೇಲೆ ಸಾಕಷ್ಟು ಅಪವಾದ ಇದೆ. ಕೆಳಹಂತದ ಅಧಿಕಾರಿಗಳು ಚಿನ್ನಯ್ಯನಿಗೆ ಹೆದರಿಸಿ ನಾನು ಯಾವ ಜಾಗದಲ್ಲಿ ತೆಗಿತೀನಿ ಅಲ್ಲಿ ಅಸ್ಥಿ ಪಂಜರಗಳು ಸಿಕ್ಕರೆ ನನ್ನ ಗಲ್ಲಿಗೇರಿಸ್ತೇನೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಸರ್ ಅಂತ ಹೆದರ್ಕೊಂಡಿದ್ದಾನೆ. ಗೊತ್ತಿದೆ ಅವನು ತೋರಿಸಿದ್ದಾನೆ. ಫಸ್ಟ್ ತಗೊಂಡು ತೋರಿಸಿದ್ದೆ ನನಗೆ. ಅವ್ನು ಹೇಳ್ತಾ ಇರೋ ನಿಜನ ಸುಳ್ಳ ಅನ್ನೋದಕ್ಕೆ ನಾನು ಕರ್ಕೊಂಡು ಹೋಗಿ ತೋರಿಸಿದ್ದಾನೆ. ಇಟ್ಸ್ ಟ್ರೂ, ಇಟ್ಸ್ ಫ್ಯಾಕ್ಟ್. ಆ ಖಂಡಿತ ಅವ್ರು ಏನಾದ್ರು ಅವಕಾಶ ಕೊಟ್ಟರೆ ನಾವು ಆ ಕೆಲಸ ಮಾಡ್ತೀವಿ. ನಾನು ಒಬ್ಬನೆಲ್ಲ ಇಡೀ ಊರು ಜನನೇ ರೆಡಿ ಇದ್ದಾರೆ. ಅವನು ತೋರಿಸಿದ್ದು ಏನು 13 ಜಾಗ ಏನೂ ಅಲ್ಲ. ಇನ್ನು ಮಾಸ್ ಬರಿಯಲ್ ಸೈಡ್ ಸುಮಾರಿದೆ. ಅವನು ಹೇಳಿದ್ದಾನೆ. 76 ಶವಗಳ ದಾಖಲೆಯೇ ಇಲ್ಲ, ಹೂತು ಹಾಕಿದ್ದಾರೆ. ಧರ್ಮಸ್ಥಳ ಕೇಸ್ ಬಗ್ಗೆ ಗಿರೀಶ್ ಮಟ್ಟಣ್ಣವರ ಸ್ಫೋಟಕ ಹೇಳಿಕೆ. ಅಧಿಕಾರಿಗಳು ಚಿನ್ನಯ್ಯನಿಗೆ ಹೆದರಿಸಿ ಹೇಳಿಕೆ ಪಡೆದುಕೊಂಡಿದ್ದಾರೆ. ಅಸ್ಥಿ ಪಂಜರ ಸಿಕ್ಕಿದ್ರೆ ಗಲ್ಲಿಗೆ ಏರಿಸ್ತೀವಿ ಅಂದಿದ್ರಂತೆ. ಶವಗಳು ಎಲ್ಲಿ ಹೂತು ಹಾಕಿದ್ದಾರೆ ಅನ್ನೋದು ಗೊತ್ತಿದೆ. ನನ್ನ ಕರೆದುಕೊಂಡು ಹೋಗಿ ಚಿನ್ನಯ್ಯ ತೋರಿಸಿದ್ದಾನೆ. SIT ಅವರು ಅವಕಾಶ ಕೊಟ್ರೆ ನಾನೇ ಜಾಗ ತೋರಿಸ್ತೀನಿ. ನಾನೊಬ್ಬನೇ ಅಲ್ಲ, ಊರಿನವರು ತೋರಿಸೋದಕ್ಕೆ ರೆಡಿ ಇದ್ದಾರೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಗಿರೀಶ್ ಮಟ್ಟಣ್ಣವರ ಹೇಳಿಕೆ. ಗಿರೀಶ್ ಮಟ್ಟಣ್ಣವರವರು ಸ್ಫೋಟಕ ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ. 76 ಶವಗಳ ದಾಖಲೆಯೇ ಇಲ್ಲ, ಹೂತು ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಗಿರೀಶ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿರೋದು. ಅಧಿಕಾರಿಗಳು ಚಿನ್ನಯ್ಯನಿಗೆ ಹೆದರಿಸಿ ಹೇಳಿಕೆಯನ್ನ ಆತನಿಂದ ಪಡ್ಕೊಂಡಿದ್ದಾರೆ. ಅಸ್ಥಿ ಪಂಜರ ಸಿಕ್ಕಿದ್ರೆ ನಿನ್ನನ್ನ ಗಲ್ಲಿಗೆ ಏರಿಸ್ತೀವಿ ಅಂತ ಆತನಿಗೆ ಬೆದರಿಸಿದ್ದಾರೆ. ಹಾಗಾಗಿ ಆತ ಆ ರೀತಿ ಹೇಳಿಕೆ ಕೊಟ್ಟಿದ್ದಾನೆ. ಶವಗಳು ಎಲ್ಲಿ ಹೂತು ಹಾಕಿದ್ದಾರೆ ಅನ್ನೋದು ಗೊತ್ತಿದೆ. ನನ್ನನ್ನ ಕರೆದುಕೊಂಡು ಹೋಗಿ ಚಿನ್ನಯ್ಯ ತೋರಿಸಿದ್ದಾನೆ. ಆದ್ರೆ ಈಗ ಪೊಲೀಸರಿಗೆ ಹೆದರಿ, SIT ಅಧಿಕಾರಿಗಳಿಗೆ ಹೆದರಿ ಆತ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಅಂತ ಗಿರೀಶ್ ಮಟ್ಟಣ್ಣವರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. SIT ಅವರು ಅವಕಾಶ ಕೊಟ್ರೆ ನಾನೇ ಜಾಗ ತೋರಿಸ್ತೀನಿ. ನಾನೊಬ್ನೇ ಅಲ್ಲ, ಊರಿನವರು ಕೂಡ ಆ ಜಾಗಗಳನ್ನ ತೋರಿಸೋದಕ್ಕೆ ರೆಡಿ ಇದ್ದಾರೆ ಅಂತ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಸ್ಫೋಟಕ ಹೇಳಿಕೆಯನ್ನ ಗಿರೀಶ್ ಮಟ್ಟಣ್ಣ ಅವರು ಕೊಟ್ಟಿದ್ದಾರೆ. ಧರ್ಮಸ್ಥಳ ಪ್ರಕರಣಗಳು ಅದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಧರ್ಮಸ್ಥಳ ಪ್ರಕರಣಗಳು ಅಂತ ಹೇಳಿದ್ರೆ ಚಿನ್ನಯ್ಯ ಬುರುಡೆ ತಂದು ಕೊಟ್ಟಿದ್ದು ಅದು ಒಂದು ಪಾರ್ಟ್. ಅದು ನಾನಿಷ್ಟು ನೋಡಿದ್ದೀನಿ, ನಾನಿಷ್ಟು ಹೂತಾಕಿದ್ದೀನಿ, ಅದು ಒಂದು ಪೋರ್ಷನ್. ಅದು ಇನ್ನು ಉಳಿಕಿದ್ದೇನಿದೆ, ಮಿಸ್ಸಿಂಗ್ ಕಂಪ್ಲೇಂಟ್ ಸುಮಾರು ಆಗಿದೆ. ಮೊನ್ನೆ ಗೋಕಾಕದಿಂದ ಅವ್ರು ಮತ್ತೆ 2ನೇ ಸಾರಿ ಬಂದಿದ್ರು. ಅವ್ರ ತಾತ ಮಿಸ್ಸಿಂಗ್ ಆಗಿದ್ದಾನೆ. ಯಾವಾಗ 20 ವರ್ಷದ ಹಿಂದೆ ಮಿಸ್ಸಿಂಗ್ ಆಗಿದ್ದಾರೆ. ಅದು ಕೂಡ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಆ ತರ ಸುಮಾರು 50ಕ್ಕಿಂತ ಹೆಚ್ಚು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಆನಂತರ 36 ಶವಗಳದ್ದು ದಾಖಲೆನೇ ಇಲ್ಲ. ದಾಖಲೆ ಇಲ್ಲದೆ ಹಂಗೆ ಯಥಾವತ್ತಾಗಿ ಅದನ್ನು ಹೂತಾಕಿದ್ದಾರೆ. 76 ಶವಗಳು ಅನಾಥ ಶವಗಳು, ಅದ್ರದ್ದು ಕೂಡ ದಾಖಲೆ ಇಲ್ಲ. ಅನಾಥ ಶವದ್ದು ಅವತ್ತೇ ಹೂತಾಕಿದ್ದಾರೆ. ಸೊ ಎಲ್ಲವೂ ಕೂಡ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದ್ರ ಬಗ್ಗೆ ಅವರು ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆ ಆಗಲಿ ಅನ್ನೋದೇ ನಮ್ಮ ಉದ್ದೇಶ. ಹಿಂಗಾಗಿ ಇನ್ನೊಂದು ಮುಖ್ಯವಾದ ವಿಷಯ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಪ್ರಾರಂಭದಲ್ಲಿ ತಾವು ಕೂಡ ಹೇಳಿದ್ರಿ, ನಾವು ಅದನ್ನ SIT ನಿಲ್ಲಿಸಬೇಕು, FIR ಸ್ಕ್ವಾಶ್ ಮಾಡಿಸ್ಬೇಕು, ವಾಪಸ್ ತಗೋಬೇಕು ಅಂತ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ವಿ. ಅಂದ್ರೆ ಆ ಥರ ಪ್ರಸಾರ ಆಗ್ತಾ ಇತ್ತು. ಆದರೆ ಮೊನ್ನೆ ಕಳೆದ ಡೇಟ್ನಲ್ಲಿ ಅಭಿಷೇಕ್ ಅವ್ರು ಏನು ಕೊಟ್ಟಿದ್ರು, ಇದು FIR ಸ್ಕ್ವಾಶ್ ಆಗಬೇಕನ್ನೋದು ಸ್ವತಃ ಅಭಿಷೇಕ್ ಅವರು, ಯೂಟ್ಯೂಬರ್ ಅಭಿಷೇಕ್ ಅವರು ಹಾಕಿದಂಥ ರಿಟ್ ಪಿಟಿಷನ್ ಅನ್ನು ವಾಪಸ್ ತಗೊಂಡಿದ್ದಾರೆ. SIT ತನಿಖೆ ಸರಿಯಾಗಿ ನಡೀಲಿ, SITಗೆ ನನ್ನ ಬೆಂಬಲ ಇದೆ ಅಂತ ಹೇಳಿ ಅವರು ಹಾಕಿದಂಥ ರಿಟ್ ಪಿಟಿಷನ್, ಸ್ಕ್ವಾಶ್ ಮಾಡಿದಂಥ ರಿಟ್ ಪಿಟಿಷನ್ ಏನಿದೆ ಅದನ್ನು ಅವರು ವಾಪಸ್ ತಗೊಂಡಿದ್ದಾರೆ. ಇದು ಯಾವುದು ಕೂಡ ಬುರುಡೆ ಕೇಸ್ ಅಲ್ಲ. ಧರ್ಮಸ್ಥಳ ಪ್ರಕರಣಗಳು SIT ತನಿಖೆ ನಡೀತಾ ಇದೆ. ಮತ್ತು SIT ರೀಕಾನ್ಸ್ಟಿಟ್ಯೂಟ್ ಆಗಬೇಕಿದು, ಅದು ಪುನರ್ ರಚನೆ ಆಗಬೇಕದು. ಯಾಕಂತ ಹೇಳಿದ್ರೆ ಸಾಕಷ್ಟು ಅಪವಾದ SIT ಕೆಳಹಂತದ ಅಧಿಕಾರಿಗಳ ಮೇಲೆ ಸಾಕಷ್ಟು ಅಪವಾದ ಇದೆ. ಹಿಂಗಾಗಿ ಅವ್ರನ್ನ ಇಟ್ಕೊಂಡು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡೋದು ಬೇಡ ಅಂತ ಹೇಳಿ ಅದ್ರ ಬಗ್ಗೆನೂ ಕೂಡ ನಾವು ಒಂದು ಪಿಟಿಷನ್ ಹಾಕ್ತಾ ಇದ್ದೀವಿ. ಕುಟುಂಬಸ್ಥರು ಕೂಡ ಸಾಕಷ್ಟು ಆರೋಪ ಮಾಡ್ತಿದ್ದಾರೆ. ಬೇಲ್ ವಿಚಾರವಾಗಿ ತಾವು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ. ಅಲ್ಲ, ರೆಸ್ಪಾಂಡ್ ಮಾಡೋದು ಪ್ರಶ್ನೆ ಬರೋದಿಲ್ಲ ಇಲ್ಲಿ. ನೋಡಿ, ಅಂದ್ರೆ ಅವನಿಗೆ ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ಸ್ಟೇಟ್ಮೆಂಟ್ ಕೊಟ್ಟನಲ್ಲ. ನಾವು ಸಾಕಷ್ಟು ಜನ ಕೇಳಿದೀವಿ, ಅಂದ್ರೆ ಅವನಿಗೆ ಬೇಲ್ ಕೊಡಿಸೋದಕ್ಕೆ ಬೇಲ್ ಯಾರಾದ್ರೂ ಕೊಡ್ಬೇಕಲ್ಲ. ಅವನು ಈ ತರ ಉಲ್ಟಾ ಹೆಂಗ್ ಹೇಳ್ತಾ ಇದ್ದಾನೆ. ಅಕಸ್ಮಾತ್ ನಾಳೆ ಅವನು ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಕನ್ವಿನ್ಸ್ ಮಾಡ್ತಾ ಇದೀವಿ ಯಾರಾದ್ರೂ ಅವ್ನು ಬೇಲ್ ಕೊಡಬೇಕು ಅಂತ. ನಾನೇನಾದ್ರೂ ಶಿವಮೊಗ್ಗದವನಾಗಿದ್ರೆ ನಾನೇ ಕೊಡ್ತಾ ಇದ್ದೆ. ಶಿವಮೊಗ್ಗ ಜೈಲಲ್ಲಿದ್ದಾನೆ. ಅಥವಾ ಬೆಳ್ತಂಗಡಿಯವನಾಗಿದ್ರೆ ನಾನೇ ಕೊಟ್ಬಿಡ್ತಿದ್ದೆ. ನಾವು ಕೂಡ ಕೊಟ್ಟಿದ್ದೀವಿ. ಆಮೇಲೆ ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದು ಕಂಟಿನ್ಯೂಸ್ ಆಗಿ ವಿನಾಕಾರಣ ಸುಳ್ಳು ಹೇಳ್ತಾ ಇದ್ರೆ ಅದನ್ನು ವಾಸ್ತವ ಏನಿದೆ ನಮ್ಗೆ ಗೊತ್ತಿದೆ. ಅವ್ರು ತುಂಬಾ ಮುಗ್ಧರವರು. ನಾವು ಹಿಂಗಾಗಿ ನಾನು ಅವ್ರ ಮೇಲೆ ಟೀಕೆ ಮಾಡಕ್ ಹೋಗಲ್ಲ. ಪಾಪ ದುಡ್ಕೊಂಡು ತಿನ್ನೋರು ಅವರು.
ಅವ್ರ ಮನೆಯವರು ಕೂಡ ನಾವು ಸುಮಾರು ಜನ ಪರಿಚಯ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದೀವಿ. ಅವನಿಗೆ ಶ್ಯೂರಿಟಿ ಕೊಟ್ಟು ಅವನನ್ನು ಹೊರಗಡೆ ತರಿಸುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ. ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ಬಂದರು ಹೇಳಿಸಿದ್ರು, ಯಾರು ಸಪೋರ್ಟ್ ಅಲ್ಲ ಹೇಳಿಸಿದ್ರು ಅನ್ನೋದು ನೀವು ಆ ಥರ ಹಂಗೆ ಹೇಳೋದು ಸರಿಯಲ್ಲ, ನಾವು ಒಪ್ಕೊಳ್ಳೋದಕ್ಕೆ. ನೀವು ಕೂಡ ಸಾಕಷ್ಟು ವಿಡಿಯೋದಲ್ಲಿ ನೋಡಿದ್ದೀರಿ ಅದನ್ನ. ಅವನೇ ಬಂದು ಹೇಳಿದ್ದಕ್ಕೆ ಎಲ್ಲರೂ ಒಂದು ಆ ಥರ ತೀರ್ಮಾನ ತಗೊಂಡಿದ್ದು ಏನಿಲ್ಲ, ಅದು ದೊಡ್ಡ ಸಮಸ್ಯೆ ಏನಲ್ಲ. ಅವನಿಗೆ ಬೇಲ್ ಕೊಡಿಸುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ, ಸಂಪರ್ಕದಲ್ಲಿ ಇದ್ದೀವಿ ಅವ್ರ ಮನೆ. ಹೌದು ಸರ್, ಆಗಬೇಕು, ಅದು ರೀಕಾನ್ಸ್ಟಿಟ್ಯೂಟ್ ಆಗಬೇಕು. ಯಾಕಂದರೆ ಕೆಳಹಂತದ ಅಧಿಕಾರಿಗಳು ಚಿನ್ನಯ್ಯನಿಗೆ ಹೆದರಿಸಿ, ನಾನು ನೋಡಿ ಅವತ್ತಿನ ದಿನ ಏನಾಯಿತು ನೀವು ಮುಂದೆ ಹೇಳ್ತಾ ಇದ್ದೀನಿ. ಅವನು ರಾತ್ರಿ ಬಂದು ನನಗೆ ಹೇಳ್ತಾ ಇದ್ದ, ಅವನು ಪ್ರತಿದಿನ ಬಂದ ತಕ್ಷಣ ಫಸ್ಟ್ ನನಗೆ ಹೇಳ್ತಾ ಇದ್ದ, ಸರ್ ಆಫೀಸರ್ ಒಬ್ಬರು ಹೆಸರು ಹೇಳಿದರು, ಅವ್ರ ಹೆಸರು ಬಹಿರಂಗವಾಗಿ ಹೇಳೋದು ಬೇಡ, ನಾನು ಯಾವ ಜಾಗದಲ್ಲಿ ತೆಗಿತೀನಿ ಅಲ್ಲಿ ಅಸ್ಥಿ ಪಂಜರಗಳು ಸಿಕ್ಕರೆ ನನ್ನ ಗಲ್ಲಿಗೇರಿಸ್ತೇನೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಸರ್ ಅಂತ ಹೆದರ್ಕೊಂಡಿದ್ದಾನೆ ಅವನು. ಹಿಂಗಾಗಿ ಅಂಥ ಅಧಿಕಾರಿಗಳನ್ನ ಇಟ್ಕೊಂಡು ಇನ್ನು ಮುಂದೆ ಇನ್ವೆಸ್ಟಿಗೇಷನ್ ಮುಂದೆ ತಗೊಂಡು ಹೋಗೋದಕ್ಕಾಗೋದಿಲ್ಲ. ಹಿಂಗಾಗಿ ಅಂಥವ್ರು ತೆಗೆದು ಇನ್ನು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಅನೇಕ ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ, ದಯವಿಟ್ಟು ಅವ್ರನ್ನ ತಗೊಂಡು ನೀವು ಇನ್ವೆಸ್ಟಿಗೇಷನ್ ಮುಂದೆ ಮಾಡಿ ಅಂತ ಹೇಳಿ ನಾವು ಇದು ಮಾಡ್ತೀವಿ. ಕೆಳಹಂತದ ಒಂದು 2-3 ಜನ ಅಧಿಕಾರಿಗಳ ಮೇಲೆ ಆರೋಪ ಇದೆ. ಬಟ್ ಎಂಟೈರ್ SIT ವಿರುದ್ಧ ನಾವೇನು ಇದು ಮಾಡ್ತಾ ಇಲ್ಲ, SIT ನಡಿಬೇಕು ಅಂತಲೇ ನಮ್ದು ಇದನ್ನಿದೆ. ಹಿಂಗಾಗಿನೇ ಅಭಿಷೇಕ್ ಏನು ರಿಟ್ ಪಿಟಿಷನ್ ಹಾಕಿದ್ದೆ, FIR ಸ್ಕ್ವಾಶ್ ಮಾಡಬೇಕು ಅಂತೇಳಿ. ಆ ರಿಟ್ ಪಿಟಿಷನನ್ನು ವಿಡ್ರಾ ಮಾಡ್ಕೊಂಡಿದ್ದಾರೆ. ಗೊತ್ತಿದೆ ಅಲ್ಲ, ಗೊತ್ತಿದೆ, ಅವನು ತೋರಿಸಿದ್ದಾನೆ. ಫಸ್ಟ್ ತಗೊಂಡು ಹೋಗಿದ್ದು ತಗೊಂಡು ಬಂದು ತೋರಿಸಿದ್ದೆ ನನಗೆ. ನಾನು ಎಲ್ಲೂ ಇಲ್ಲ ಅಂತ ಹೇಳಿಲ್ಲ, ನಾನು SIT ತನಿಖೆಯಲ್ಲೂ ಕೂಡ ನಾನು ಇಲ್ಲ ಅಂತ ಹೇಳಿಲ್ಲ, ಈಗ ನಿಮ್ಮ ಮುಂದೆನೂ ಕೂಡ ನಾನು ಇಲ್ಲ ಅಂತ ಹೇಳಿಲ್ಲ. ಆನಂತರ ಇಲ್ಲಿ ಯಾವುದು ಅಪರಾಧ ಅನ್ನೋದೇ ಇಲ್ಲ. ನೋಡಿ, ಒಂದು ವೇಳೆ ಚಿನ್ನಯ್ಯ ಅನ್ನೋನು ಹೂತು ಹಾಕಿದಂತಹ ಅಸ್ಥಿ ಪಂಜರಗಳನ್ನು ಮೇಲೆ ಎತ್ಕೊಂಡು ಬಂದಿದ್ರೆ ಅದು ಅಪರಾಧ ಆಗುತ್ತೆ. ಮೇಲ್ಮೈಯಲ್ಲಿ ಸಿಕ್ಕಿದ್ದು ತಗೊಂಡು ಬಂದಿದ್ದಾನೆ ಬಂಗ್ಲೆಗುಡ್ಡೆಯಲ್ಲಿ. ಅದೇ ಬಂಗ್ಲೆಗುಡ್ಡೆಯಲ್ಲಿ 7 ಸಿಕ್ಕಿದೆ. ಅದೇ ಬಂಗ್ಲೆಯಲ್ಲಿ ಅದೇ ಜಾಗದಲ್ಲಿ ನಿಂತರೇ ತಗೊಂಡು ಬಂದಿದ್ದು. ಹೀಗಾಗಿ ನಾನು ಯಾವುದು ಕೂಡ ಅದರಲ್ಲಿ ಅವನು ಒಬ್ಬನು ತೊಗೊಂಡು ಬರ್ತಾನೆ, ನೋಡಿ ಇಂಥಲ್ಲಿ ಇದನ್ನಿದೆ, ಬುರುಡೆ ಇದೆ ಅಂತ ಹೇಳಿದ್ರೆ ಓನ್ಲಿ ಆಪ್ಷನ್ ಏನಂತ ಹೇಳಿದ್ರೆ ಒಂದು ಅವನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕು, ಇಲ್ಲ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ಬೇಕು. ಆ ಕೆಲಸ ನಾವು ಮಾಡಿದ್ದೀವಿ ಇಷ್ಟೇ. ಕಾನೂನಿನ ಸಲಹೆ ಏನು ಬೇಕೋ ಅದನ್ನು ನಾವು ಮಾಡಿದ್ದೀವಿ. ಅವ್ನು ಹೇಳ್ತಾ ಇರೋದು ನಿಜನ ಸುಳ್ಳ ಅನ್ನೋದಕ್ಕೆ ನಾನು ಕರ್ಕೊಂಡು ಹೋಗಿದ್ದಾನೆ. ಅವನು ನಾನು ಕರ್ಕೊಂಡು ಹೋಗಿ ತೋರಿಸಿದ್ದಾನೆ. ಇಟ್ ಇಸ್ ಅ ಟ್ರೂ, ಇಟ್ ಇಸ್ ಅ ಫ್ಯಾಕ್ಟ್. ಅಷ್ಟೊಂದು ಮತ್ತೆ ಅಲ್ಲಿ ಕಳೆ ಬರಗಳಿದೆ ಅಂತ ಹೇಳಿದ ಮೇಲೆ ನಾವು ಅವನ್ನ ಕೋರ್ಟಿಗೆ ಕಳಿಸಿದ್ದೀವಿ. ಇಷ್ಟೇ ಆಗಿರೋದು. ಖಂಡಿತ ಅವ್ರು ಏನಾದರೂ ಅವಕಾಶ ಕೊಟ್ಟರೆ ನಾವು ಆ ಕೆಲಸ ಮಾಡ್ತೀವಿ. ನಾನು ಒಬ್ಬನೆಲ್ಲ, ಇಡೀ ಊರು ಜನನೇ ರೆಡಿ ಇದ್ದಾರೆ ಈಗ. ಇನ್ನು ನೋಡಿ, ಅವನು ತೋರಿಸಿದ್ದು ಏನು 13 ಜಾಗ ಏನೂ ಅಲ್ಲ, ಅದು ಇನ್ನು ಮಾಸ್ ಬರಿಯಲ್ ಸೈಟ್ ಸುಮಾರಿದೆ. ಅವನು ಹೇಳಿದ್ದಾನೆ. ಅದಕ್ಕೆ ನಮ್ಗೆ ಯಾಕೆ ಇಷ್ಟೊಂದು ಕುತೂಹಲ ಇದೆ, ಅದು ವರದಿಯಲ್ಲಿ ಏನಿದೆ ಅಂತ ಹೇಳಿ ವರದಿಯಲ್ಲಿ ನೋಡ್ತೀವಿ ನಾವು. ಅದರಲ್ಲಿ ಮಾಸ್ ಬರಿಯಲ್ ಸೈಟ್ ನನಗನ್ಸಿದ ಮಟ್ಟಿಗೆ ಇನ್ನು 2-3 ಮಾಸ್ ಬರಿಯಲ್ ಸೈಟ್ ಇದೆ. ಇವನು ತಪ್ಪಾಗಿ ಇವನು ತೋರ್ಸಕ್ಕೆ ಹೇಳಿದ್ದಾರೆ ಅವನಿಗೆ. ನಾವಿಷ್ಟೇ ಅಲ್ಲ, ಊರವ್ರು ರೆಡಿ ಇದ್ದಾರೆ ತೋರಿಸೋದಕ್ಕೆ. ಸಾಕಷ್ಟು ಇನ್ನೂ ಇದೆ. ಹಿಂಗಾಗಿ ನಾವು ಹೇಳೋದು SIT ನಿಲ್ಬಾರದು, SIT ಕಂಟಿನ್ಯೂ ಆಗಲಿ ಅಂತ ನಾವು ವಿನಂತಿ ಮಾಡ್ತೀವಿ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.